ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೈಲಿ ಸ್ಪೆಷಲ್ ನೈನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ರೀ ಕುಷ್ಕ. ತುಂಬ ಸಿಂಪಲ್ಲಾಗಿ ಈಸಿ ಮೆಥಡ್ ಇದು. ಈ ರೈಸು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಟ್ನಿನೂ ಬೇಕಾಗಿಲ್ಲ, ಸಾಂಬಾರು ಬೇಕಾಗಿಲ್ಲ, ಅಷ್ಟು ಸೂಪರ್ ಟೇಸ್ಟ್ ಇರುತ್ತೆ ಇದರಲ್ಲಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಡೀರಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ. ಅದರಲ್ಲಿ ಹಾಕೋಣ 1 ಕಪ್ ಎಣ್ಣೆನ ಬಿಸಿ ಆಗಕ್ಕೆ ಬಿಡೋಣ. ಎಣ್ಣೆ ಬಿಸಿ ಆಗಿದ ತಕ್ಷಣ ಹಾಕೋಣ ರೀ ಈರುಳ್ಳಿ. ಸಣ್ಣದಾಗಿ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಸಾಫ್ಟ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ನಾನು ಬ್ರೌನ್ ಆನಿಯನ್ಸ್ಗೆ ಯೂಸ್ ಮಾಡ್ತಾ ಇರೋದಲ್ವ. ಸೊ ಇದಕ್ಕೆ ಚೆನ್ನಾಗಿ ಡಾರ್ಕ್ ಬ್ರೌನ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗೋದಕ್ಕೆ ಮಿನಿಮಮ್ ಒಂದು 5 ಮಿನಿಟ್ಸ್ ಆದರೂ ಬೇಕು. ತುಂಬ ಟೈಮ್ ತೊಗೊಳುತ್ತೆ ಇದು ಬ್ರೌನ್ ಆಗೋದಕ್ಕೆ. ಆದ್ದರಿಂದ ನೀವು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಈರುಳ್ಳಿನ ಹಾಕಿ. ಇಲ್ಲ ಅಂತಂದರೆ ಟೈಮ್ ಜಾಸ್ತಿ ತೊಗೊಳುತ್ತೆ ಮತ್ತು ಹಸಿಯಾಗಿರುತ್ತೆ, ಅದು ಟೇಸ್ಟು ಚೆನ್ನಾಗಿರೋದಿಲ್ಲ. ಸೊ ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈ ಕುಷ್ಕನಲ್ಲಿ ಈ ಆನಿಯನ್ಸೇ ತುಂಬ ಟೇಸ್ಟಿ ಕೊಡೋದು. ತಿನ್ನೋದ್ರಲ್ಲಂತೂ ತುಂಬಾ ಜಾಸ್ತಿ ಟೇಸ್ಟಿಯಾಗಿರುತ್ತೆ. ಬ್ರೇಕ್ಫಾಸ್ಟಲ್ಲಿನೂ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಆನಿಯನ್ಸು ಚೆನ್ನಾಗಿ ಬ್ರೌನ್ ಆಗಿಬಿಡಬೇಕು. ತುಂಬಾ ಇದಕ್ಕೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ ಪ್ಲೇಟಲ್ಲಿ. ಟಿಶ್ಯೂ ಪೇಪರ್ ಮೇಲೆ ಇದನ್ನು ನೀವು ಸಪ್ರೇಟ್ ಮಾಡ್ಕೊಳ್ಳಿ, ಯಾಕಂದರೆ ಆಯಿಲೆಲ್ಲ ಸಪ್ರೇಟ್ ಆಗೋಗುತ್ತೆ, ಕ್ರಿಸ್ಪಿ ಆಗಿರುತ್ತೆ ಆನಿಯನ್ಸು. ಈಗ ಅದೇ ಪಾತ್ರೆಯಲ್ಲಿ ಅದೇ ಎಣ್ಣೆ ಜೊತೆಗೆ ನಾವು ಹಾಕೋಣ ರೀ 5ರಿಂದ 6 ಲವಂಗ, 2 ಚಕ್ಕೆ ಮತ್ತು 4 ಏಲಕ್ಕಿ, ದೊಡ್ಡ ಏಲಕ್ಕಿ, ಚಿಕ್ಕ ಏಲಕ್ಕಿ 2 ಮತ್ತು ಬೇ ಲೀವ್ಸ್. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ರೀ ಇದರಲ್ಲಿ ಸಣ್ಣಗೆ ಹಚ್ಕೊಂಡಿರೋ ಅಂಥ ಈರುಳ್ಳಿನ ಹಾಕೋಣ. ಇಲ್ಲಿ ಈರುಳ್ಳಿ ನಾನು 2 ಸ್ಮಾಲ್ ಸೈಜ್ ಈರುಳ್ಳಿ ತಗೊಂಡಿದ್ದೆ, ಅದನ್ನು ಸಣ್ಣದಾಗಿ ಹಚ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ರೀ. ಇದನ್ನು ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಲೈಟ್ ಪಿಂಕ್ ಕಲರ್ ಬಂದರೆ ಸಾಕು. ಸೊ ನೋಡಿ, ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ, ಯಾಕಂದರೆ ಎಣ್ಣೆ ಮುಂಚೆನೇ ತುಂಬ ಜಾಸ್ತಿ ಬಿಸಿಯಾಗಿತ್ತು. ಆ ರೀಸನ್ನಿಂದ ಈರುಳ್ಳಿ ಬೇಗ ಫ್ರೈ ಆಗ್ತಾ ಇದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ರೀ. ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ 1 ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಈಗ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ದು ಹಸಿ ವಾಸನೆ ಇರುತ್ತೆ, ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದರಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಫ್ರೈ ಆಗ್ತಾ ಇದೆ, ಎಣ್ಣೆನೂ ಸಪ್ರೇಟ್ ಆಗಿದೆ. ಇಲ್ಲಿ ನಾನು ಹಾಕ್ತೀನಿ ರೀ 1 ಕಪ್ಪಷ್ಟು ಮೊಸರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಡುಗೆನಲ್ಲಿ. ಕುಷ್ಕಾನಲ್ಲಂತೂ ತುಂಬಾ ಜಾಸ್ತಿ ಟೇಸ್ಟ್ ಇರುತ್ತೆ. ಈ ರೆಸಿಪಿನಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಮೊಸರನ್ನ. ಸೊ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ರೀ. ಮೊಸರಲ್ಲಿರೋ ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಮೇಲೆ ಬಂದುಬಿಡುತ್ತೆ, ಮೊಸರು ನೀರೆಲ್ಲ ಡ್ರೈ ಆದ ಎಣ್ಣೆ ಎಲ್ಲ ಮೇಲೆ ಬಂದುಬಿಡುತ್ತೆ. ಸೊ ಈ ಥರ. ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಜಾಸ್ತಿ ಯೂಸ್ ಮಾಡೋಲ್ಲ, ಅರ್ಧ ಕಪ್ಪಷ್ಟು, 1 ಬಂಚಷ್ಟು ಪುದೀನ, 1 ಬಂಚಷ್ಟು ಕೊತ್ತಂಬರಿ ಸೊಪ್ಪು. ಈ ಎಲ್ಲ ಸಾಮಗ್ರಿಗಳನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳೋದಕ್ಕೆ ಬರೀ 2 ನಿಮಿಷ ಸಾಕು ಫ್ರೈ ಮಾಡೋದಕ್ಕೆ. ಚೆನ್ನಾಗಿ ಫ್ರೈ ಆಗಿದೆ ರೀ ಎಲ್ಲ ಮಸಾಲೆ. ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ 1 ಚಮಚದಷ್ಟು ಉಪ್ಪು ನೀವು ರುಚಿಗೆ ತಕ್ಕಷ್ಟು ಹಾಕ್ಬೋದು. ನಾನಿಲ್ಲಿ 1 ಚಮಚ ಉಪ್ಪು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಸಾಲೆನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಸಾಲೆ ಮಿಕ್ಸ್ ಆಗಿದ ತಕ್ಷಣ ಇದರಲ್ಲಿ ಹಾಕ್ತಾ ಇದ್ದೀನಿ 1 ಟೀ ಸ್ಪೂನ್ ಬಿರಿಯಾನಿ ಮಸಾಲ. ಈ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆ. ನೋಡಿ, ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ ರೀ ಅರ್ಧ ಚಮಚ ಖಾರ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ. ಈಗ ಈ ಮಸಾಲೆಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಖಾರ ಪುಡಿ, ಧನಿಯಾ ಪುಡಿ ಆಪ್ಷನಲ್ಲು, ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡಬಹುದು. ಇದು ಮಸಾಲ ಥರ ಟೇಸ್ಟ್ ಕೊಡುತ್ತೆ, ಆ ರೀಸನ್ನಿಂದ ನಾನು ಈ ಮಸಾಲೆಗಳನ್ನೆಲ್ಲ ಹಾಕ್ತಾ ಇದ್ದೀನಿ ರೀ. ಈಗ ಮಸಾಲೆಗಳೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ಇದರಲ್ಲಿ ಮಿಕ್ಸ್ ಮಾಡೋಣ ರೀ 3 ಗ್ಲಾಸಷ್ಟು ನೀರು. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಅಕ್ಕಿ ತೊಗೊತಾ ಇದ್ದೀರಾ ಅಂತಂದರೆ ನೀರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ನೀರು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಟೇಜಲ್ಲಿ ನೀವು ಉಪ್ಪು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಮ್ಮಿ ಇದ್ದರೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಉಪ್ಪು ಕಮ್ಮಿ ಇತ್ತು, ಸ್ವಲ್ಪ ನಾನು ಹಾಕಿದ್ದೀನಿ. ಈಗ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಈ ಥರ ಬಾಯ್ಲ್ ಆಗಬೇಕು ನೀರು. ಈಗ ಆ್ಯಡ್ ಮಾಡೋಣ ರೀ ಅಕ್ಕಿ. ಇಲ್ಲಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಕ್ಕಿನ. ಸೊ ಆ ಅಕ್ಕಿನ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೆಸಿಪಿನ ನೀವು ಕುಕ್ಕರಲ್ಲೂ ಸಹ ಮಾಡ್ಬೋದು. ಕುಕ್ಕರಲ್ಲಿ ನೀವು ಮಾಡೋ ಹಾಗಿದ್ದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಬರೀ 2 ವಿಷಲ್ ಮಾತ್ರ ಕೊಡಿ. ಮತ್ತು ಸೀಟಿನ ತಣ್ಣಗಾಗಕ್ಕೆ ಬಿಡಿ, ಆಮೇಲೆ ಕುಕ್ಕರ್ ಓಪನ್ ಮಾಡಿ ರೈಸ್ ರೆಡಿ ಆಗಿರುತ್ತೆ. ಸೊ ಇಲ್ಲಿ ನಾನು ಪಾತ್ರೆನಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊತಾ ಇದೆ. ನೋಡಿ, ಅಕ್ಕಿನೂ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ನನಗೆ 90% ಅಷ್ಟು ಬಾಯ್ಲ್ ಮಾಡಬೇಕು. 90%
ಆದಮೇಲೆ ರೈಸ್ಗೆ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋದಕ್ಕೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ರೀ. ಒಂದು ಬೌಲ್ ತೊಗೊಳ್ಳೋಣ. ಬೌಲಲ್ಲಿ ಹಾಕೋಣ ಒಂದು 4 ರಿಂದ 5 ಚಮಚದಷ್ಟು ಹಾಲು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ನಾನು. ಬಿಸಿ ಮಾಡಿ ಆಗಿರೋದು ಹಾಲಲ್ಲಿ ಹಾಕೋಣ ರೀ ಫುಡ್ ಕಲರ್. ನಾನಿಲ್ಲಿ ಯೆಲ್ಲೋ ಫುಡ್ ಕಲರ್ ತೊಗೊತಾ ಇದ್ದೀನಿ. ನೀವು ಯಾವುದೇ ಫುಡ್ ಕಲರ್ ಆದರೂ ಯೂಸ್ ಮಾಡ್ಬೋದು. ಗ್ರೀನ್, ರೆಡ್, ಯೆಲ್ಲೋ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಯೆಲ್ಲೋ ಕಲರ್ ಫುಡ್ ಯೂಸ್ ಮಾಡ್ತಾ ಇದ್ದೀನಿ. ಕಲರ್ ಹಾಕಿದ್ಮೇಲೆ ಒಂದು ಸ್ಪೂನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಬೌಲ್ಸ್ ಥರ ಲಮ್ಸ್ ಬಂದುಬಿಡುತ್ತೆ. ಸೊ ಅದು ಲಮ್ಸ್ ಇಲ್ದಿರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಇಕ್ಕೋಣ ಸಪ್ರೇಟಾಗಿ. ನೋಡಿ ನಮ್ಮ ರೈಸು 90% ಬಾಯ್ಲ್ ಆಗಿದೆ. ಈಗ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ರೀ ನಾನು ಯೆಲ್ಲೋ ಫುಡ್ ಕಲರ್ ಹಾಕಿದ್ರೆ ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಇದು ರೈಸು. ಈಗ ಅದ್ರ ಮೇಲೆ ಹಾಕ್ತಾ ಇದ್ದೀನಿ ರೀ ನಾವು ಫ್ರೈ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಬ್ರೌನ್ ಆನಿಯನ್ಸ್ ಹಾಕಿದಾಗಿದೆ ರೀ ಒಂದು ಲೇಯರ್ ಆಗಿ. ಸೊ ಈಗ ಇದನ್ನು ಸ್ಟೀಮ್ ಮಾಡೋಕ್ಕೆ ಇಕ್ಕೋಣ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ವರೆಗೂ. ಮುಚ್ಚಳನ ಮುಚ್ಚಿ. ಸೊ ಈಗ ನೀವು ನೋಡಬಹುದು ರೈಸು ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿರೋವಂಥ ರೈಸ್ ಇದು. ಇದನ್ನು ಬರೀ ಬಾಯಲ್ಲೂ ನೀವು ತಿನ್ಬೋದು, ಇನ್ನು ಸಾಂಬಾರು ಚಟ್ನಿ ಇಲ್ದಿರಾನೆ. ತುಂಬಾ ಟೇಸ್ಟಿಯಾಗಿತ್ತು ಇದು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಹೇಳಿ. ನಂದು ನ್ಯೂ ಚಾನಲ್ಲು, ನಿಮ್ಮೆಲ್ಲರ ಸಪೋರ್ಟಿನ ಅಗತ್ಯವಿದೆ ನನಗೆ. ಇದೇ ರೀತಿ ಸಿಂಪಲ್ಲಾಗಿ ಮಾಡೋ ಅಂಥ ವೆರೈಟಿ ಅಡುಗೆಗಳನ್ನ ನಿಮಗೋಸ್ಕರ ನಾನು ತರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡೈಲಿ ಸ್ಪೆಷಲ್ 9. ಮತ್ತೆ ಸಿಗೋಣ ರೀ ಮತ್ತೊಂದು ವೆರೈಟಿ ಸಿಂಪಲ್ ಡಿಶ್ ಜೊತೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ಡೈಲಿ ಸ್ಪೆಷಲ್ 9.